ಕಷ್ಟ ಎಂದು ಬಂದವರಿಗೆ ಕರುಣೆ ತೋರಿ ಬೆಟ್ಟದಂತಹ ಕಷ್ಟವನ್ನ ಕರಗಿಸುವ ಯಲ್ಲಮ್ಮ ದೇವಿ. ಬೇಡಿ ಬಂದ ಭಕ್ತರಿಗೆ ಅಭಯ ಹಸ್ತ ನೀಡುವ ಲಕ್ಷ್ಮೀಪುರದ ಶ್ರೀ ಯಲ್ಲಮ್ಮ ತಾಯಿ. ವೀಳ್ಯದೆಲೆ ಶಾಸ್ತ್ರದಿಂದ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುವ ಗುಡ್ಡಪ್ಪ ಸ್ವಾಮಿಯವರು. ಹೌದು, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಕೂಡ್ಲೂರು ಲಕ್ಷ್ಮೀಪುರದಲ್ಲಿ ನೆಲೆಸಿರುವ ಯಲ್ಲಮ್ಮ ದೇವಿಯ ಮಹಾತ್ಮೆ ಅಪಾರವಾಗಿದೆ. ಬೇಡಿ ಬಂದ ಭಕ್ತರಿಗೆ ಅಭಯ ಹಸ್ತ ನೀಡಿ ಅವರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸುವ ಜಗನ್ಮಾತೆ ಯಲ್ಲಮ್ಮ ತಾಯಿ. ಇಲ್ಲಿ ವೀಳ್ಯದೆಲೆ ಶಾಸ್ತ್ರ ಹೇಳಿ ದೇವಿ ಹೆಸರಿನಲ್ಲಿ ಯಲ್ಲಮ್ಮ ತಾಯಿಯ ತಲೆಯ ಮೇಲಿಂದ ವರವಾಗಿ ನೀಡುವ ನಿಂಬೆ ಹಣ್ಣನ್ನು ಪಡೆದು ಮನೆಗೆ ಬಂದರೆ ಸಾಕು, ನಮ್ಮ ಕಷ್ಟಗಳು ಹಂತ ಹಂತವಾಗಿ ದೂರವಾಗುತ್ತವೆ. ದೇವಿಯ ಕೃಪೆಯಿಂದ ವೀಳ್ಯದೆಲೆ ಶಾಸ್ತ್ರ ಹೇಳುವ ಗುಡ್ಡಪ್ಪ ಅವರು ಹೇಳಿದ ಹಾಗೆ ಕೇಳಿ 5 ವಾರ ದೇವಿಯ ದರ್ಶನ ಪಡೆದರೆ ಸಾಕು, ಬೆಟ್ಟದಂತಹ ನಿಮ್ಮ ಕಷ್ಟಗಳು ದೂರವಾಗಿ ನಿಮ್ಮ ಬಾಳಲ್ಲಿ ಬೆಳಕು ಮೂಡಲಿದೆ. ಇಂತಹ ಪವಾಡ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಹನಗೋಡು ಕೂಡ್ಲೂರು ಲಕ್ಷ್ಮೀಪುರಕ್ಕೆ ಈಗಾಗಲೇ ಸಾವಿರಾರು ಭಕ್ತರು ಭೇಟಿ ನೀಡಿ ಒಳಿತನ್ನ ಕಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಮಾಟ ಮಂತ್ರ, ವಾಮಾಚಾರ, ಮಾಂತ್ರಿಕ ಶಕ್ತಿ ಪ್ರಯೋಗ ಎಂತಹುದ್ದೇ ಸಮಸ್ಯೆ ಇದ್ದರೂ ನಿವಾರಣೆ ಶತಸಿದ್ಧ. ಮಂತ್ರವಿದ್ಯೆ, ದೃಷ್ಟಿದೋಷ, ಮಾಂತ್ರಿಕ ಶಕ್ತಿ ಪ್ರಯೋಗ ಸಮಸ್ಯೆಗಳಿಗೆ 100% ಪರಿಹಾರ ಸಿಗುತ್ತದೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಂಡು ಮನೆಗೆ ಹೋದರೆ ಸಾಕು, ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವ ಆಶ್ಚರ್ಯಗಳನ್ನು, ಚಕಿತಗಳನ್ನು ಶ್ರೀ ಯಲ್ಲಮ್ಮ ತಾಯಿ ಕರುಣಿಸುತ್ತಾಳೆ. ಇಲ್ಲಿ ಪೂಜೆ ಮಾಡುವ ಗುಡ್ಡಪ್ಪ ಅವರು ಫೋನಿನ ಮೂಲಕ ನಿಮ್ಮ ಕಷ್ಟಗಳಿಗೆ ಸಲಹೆಗಳನ್ನು ನೀಡುತ್ತಾರೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಯಾವುದೇ ಕಷ್ಟಗಳನ್ನು ಪವಾಡದ ರೀತಿಯಲ್ಲಿ ದೂರ ಮಾಡುವ ಶ್ರೀ ಯಲ್ಲಮ್ಮ ತಾಯಿಯ ದರ್ಶನ ಪಡೆದು ದೇವಿಯ ಕೃಪೆಯಿಂದ ವೀಳ್ಯದೆಲೆ ಶಾಸ್ತ್ರದಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಫೋನಿನ ಮೂಲಕ ಗುಡ್ಡಪ್ಪ ಸ್ವಾಮಿಯವರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ. ಮೊಬೈಲ್ ಸಂಖ್ಯೆ 9902858634 ಹಾಗೂ 7483084623 ಈ ನಂಬರ್ಗೆ ಕರೆ ಮಾಡಿ. ದೇವಿ ಪವಾಡ ಏನು ಸರ್? ಇಲ್ಲಿ ದೇವಿ ಪವಾಡ ಅಂದರೆ ರೇಣುಕೆ ಯಲ್ಲಮ್ಮ ತಾಯಿ ಅಂದ್ಬಿಟ್ಟು ಅವಳು ಇಲ್ಲದ ಅವಳ ಹೆಸರು ಯಲ್ಲಮ್ಮ ಅಂತ ಬಂದಿರೋದು. ಅದಕ್ಕೆ ಇಲ್ಲದಲ್ಲೇ ಶಾಸ್ತ್ರ ಹೇಳೋದಂಥದ್ದು ಬರ್ತದೆ. ಅವರು ತಂದು ಕೊಟ್ಟಂಥವೆಲ್ಲಲ್ಲಿ ನಾವು ಕೊಟ್ಟಂಥ ಎಲ್ಲ ಹೇಳ್ತೀವಿ. ಅವರು ಕಷ್ಟನಾಗಲಿ ಯಾವುದೇ ಕೇಳ್ತಾರೆ, ಏನು ಕೇಳ್ತಾರೆ ಅನ್ನೋದಕ್ಕಿಂತ ನಾವು ಅವ್ರು ಕೊಟ್ಟಂದು ಇಂಥದ್ದೇ ಬೇಕು ಅಂತಂದ್ರೆ ನಾವು ಅಂಥದ್ದೇ ಉತ್ತರ ನಾವು ಹೇಳೋದಿರಲ್ಲ. ಅವ್ರಿಗೆ ಏನು ಇರ್ತದೆ ಅದೆಲ್ಲ ನಾವೇ ಹೇಳ್ತಾ ಇರ್ತೀವಿ. ಅದರಲ್ಲಿ ಅದನ್ನು ಸತ್ಯವ ಸುಳ್ಳವ ಅಂತ ನಾವು ಡೈರೆಕ್ಟಾಗಿ ಇಲ್ಲೇ ಓಪನ್ನಾಗಿ ಓಪನ್ನಾಗಿ ಪ್ರಶ್ನೆ ಅಂತ ನಾವು ಕೇಳ್ತೀವಿ. ಅದನ್ನು 100ಕ್ಕೆ 100 ಸತ್ಯವ ಅಂತಲೇ ಒಪ್ಕೊಂಡು ಹೋಗ್ತಾರೆ ಹೊರತು ಯಾವುದನ್ನು ಆಟೋಸಕ್ಕೆ ಹೋಗಿರಲ್ಲ. ಅವ್ರು ಬಂದಂಥ ಕಷ್ಟವ ಏನೇ ಪರೀಕ್ಷೆ ಮಾಡಬೇಕು, ಯಾವುದೇ ಕಷ್ಟ ಈ ಥರ ಬೇಕು, ಹಿಂಗೆ ಬೇಕು ಅಂತ ಓದೋದನ್ನು 5 ವಾರ ತಡವಾದ ಮುಖಾಂತರದಲ್ಲಿ ಪರಿಹಾರಾಗುತ್ತೆ. ಅದರಿಂದ ತಾಯಿ ಹತ್ರದಲ್ಲಿ ದುಡ್ಡು, ಚಿನ್ನ, ಒಡವೆ ಯಾವುದ್ರ ಹತ್ರನೂ ಕೇಳಲ್ಲ. ಇಲ್ಲಿ ನಾವು ಫಸ್ಟ್ ಹೇಳ್ತೀವಿ, ಜನನ ಚಿನ್ನಕ್ಕೆ ಒಪ್ಕೋಬೇಡಿ, ಹಣಕ್ಕೆ ಒಪ್ಕೋಬೇಡಿ, ಇಲ್ಲಿ ಗುಳ್ಕಂಡಕ್ಕೆ ಅಂತ ಒಪ್ಕೋಬೇಡಿ, ಇಲ್ಲಿ ಏನೂ ಮಾಡಿಕೊಡಲ್ಲ. ಇಲ್ಲಿ ತಡ ಹೊಡೆಯೋದ ಮುಖಾಂತರ ಇಲ್ಲಿ ಬರೀ ಇಂಬೆಂಟ್ ಫಲ ಮುಖಾಂತರನೇ ಇಲ್ಲಿ ಗುಣ ಕೊಡೋದು. ಇಲ್ಲಿ ಬೇರೆ ಬೇರೆ ಥರಕ್ಕೆ ಯಾವುದನ್ನು ಆನ್ಸರವಿಲ್ಲ. ಪ್ರತಿಯೊಬ್ಬ ಬೇಡ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಕೈಲಾದಂಥ ತಾಯಿಗೆ ಊರಿಸಿರುವ ಸೀರನ್ನ ಉಡಿಸಿ, ಇಲ್ಲ ಮತ್ತೆ 4 ಚಂಕ ಪ್ರಸಾದ ಮಾಡಿಸಿ ಅಂತ ಹೇಳಿರ್ತೀವಿ. ಇಲ್ಲಿ ತಾಯಿಯಲ್ಲಿ ಎಲ್ಲರಿಗೂ ಮಂಡಿ ನೋವು, ಕೈ ನೋವು, ಕಾಲು ನೋವು ಅನ್ನೋರಿಗೆ ಬಂದವ್ರಿಗೆ, ಇಲ್ಲ ಸುಸ್ತು ಸಂಕಟ ಅನ್ಕೊಂಡು ಬಂದವ್ರಿಗೆ, ಇಲ್ಲ ಭೂಮಿ ಹೋರಾಟ ಮಾಡಿ ಕೋರ್ಟು ಕಚೇರಿ ಅನ್ಕೊ ಬಂದವ್ರಿಗೂ, ಇಲ್ಲ ಲಗ್ನ ಫಲ ಅಂತ ಬಂದವ್ರಿಗೂ ಇಲ್ಲಿ ಎಲ್ಲ ಥರಕ್ಕೂ ನಡೆಸ್ಕೊಡ್ತಾರೆ ಹೊರತು ಅವ್ರು ಬೇಡದನ್ನು ನೆರವೇರಿಸ್ಕೊಡ್ತಾರೆ ರೇಣುಕೆ ಯಲ್ಲಮ್ಮ ತಾಯಿ ಅಂತ. ಇಲ್ಲಿ ವಿಳ್ಯದಲ್ಲೇ ಶಾಸ್ತ್ರ ನುಡಿತಾ ಇರ್ತೀವಿ. ಅದು ಕಪ್ಪಡಿಯಿಂದ ನಾವು ಕಪ್ಪಡಿಯಿಂದ ತಂದಿರೋಂಥ ಕಲ್ಲು. ಅದು ನಾವು ಕಪ್ಪಡಿಯಿಂದ ತಗೊಬಂದು ನಡೆಸೋಂಥವಾಗಿ ಕಪ್ಪಡಿಯಿಂದ ಬಂದಿರೋದು. ಕಪ್ಪಡಿಯಿಂದ ಬಂದಿರೋಂಥ ಕಲ್ಲನ್ನು ನಾವು ಅಲ್ಲೇ ಒಳಕರಿ ತಗೊಬಂದು ಇಲ್ಲಿ ಮನುಷ್ಯರನ್ನ ಯಾವುದು ಬೇಡ್ತಾರೆ, ಅವರು ಕಷ್ಟವ ಆಗುತ್ತೆ ಅಂದರೆ ಬಲಗಡೆ ತಿರುಗಬೇಕು, ಇಲ್ಲ ಆಗಲ್ಲ ಅಂದರೆ ಎಡಗಡೆ ತಿರುಗಬೇಕು. ಅವ್ರವ್ರು ಬೇಡ್ಕೊಂಡ ಮೇಲೆ ಕೂತ್ಕೋಬೇಕು ಹೊರತು ಏನೂ ಇಲ್ಲ. ನಿಮ್ಮ ಮನಸ್ಸಲ್ಲಿ ನೀವೇ ಕೂತ್ಕೋಬೇಕು. ಬೇರೆ ಕಡೆ ದೇವಸ್ಥಾನದಲ್ಲಿ ಹಂಗೆ ಕೂತ್ಕೋ, ಹಿಂಗೆ ಕೂತ್ಕೋ, ಹಿಂಗೆ ಸುತ್ತು, ಹಂಗೆ ಸುತ್ತು ಅಂತ ನಾವು ಯಾರೂ ಆನ್ಸರ್ ನಾವು ಕೊಡೋದೂ ಇಲ್ಲ, ನಾನು ಅಲ್ಲಿ ಹೇಳೋದೂ ಇಲ್ಲ, ನಾನು ನುಡಿಯೋದೂ ಇಲ್ಲ. ಅವ್ರ ಮನಸ್ಸು ಕೂರ್ತಿದ್ರೆ ಅಲ್ಲಿ ಕೂತ್ಕೊಂಡು ಸುತ್ತಬೋದು. ಅದು ಭೂಚಕ್ರ ಅಂತ ಮಂಟಸಮಿ ಅದು ಇದಾಗಿರುತ್ತೆ. ಧೈರ್ಯವ್ರನ್ನ ಸತ್ಯಪೀಠ ಅಂತ ಅದು ನಾಮಕರಣ ಆಗಿರುತ್ತೆ. ಅದು ಜ್ಯೋತಿ ರೂಪದಲ್ಲಿ ಅದು ಕಾಣಿಸ್ಕೊತದೆ. ನಾನು ಸಂತಾನ ಬಗ್ಗೆ ಕೇಳಿದ್ದೆ. ಹಾಗೆ ಅವರು ಸ್ವಾಮಿಯವರು ನಾನು ಇಲ್ಲಿ ಕಲ್ ಮೇಲೆ ಕುಂತಿದ್ದೆ, ಬಲಗಡೆ ಬಂತು, ಕೇಳ್ಕೊಂಡಿದ್ದೆ ಸಂತಾನ 2 ತಿಂಗಳೇ ಆಗುತ್ತಾ ಅಂತ. ಅದಕ್ಕೆ ಕಲ್ಲು ಎಡಗಡೆಯಿಂದ ತಿರುಗಿತು. ಅದೇ ನನಗೆ ಸ್ವಲ್ಪ ನಂಬಿಕೆ ಬಂತು ಅದ್ರ ಮೇಲೆ. ಆಮೇಲೆ ಮಂಟಿ ಸ್ವಾಮಿ ಅಂದರೆ ತುಂಬ ನಂಬಿಕೆ ಇದೆ. ಆದ್ದರಿಂದ ಎಲ್ಲರೂ ಬಂದು ಇಲ್ಲಿ ಎಲ್ಲ ಬನ್ನಿ ಭಕ್ತಾದಿಗಳು, ಒಳ್ಳೆಯದಾಗುತ್ತೆ ಇಲ್ಲಿ ಬಂದವರಿಗೆಲ್ಲ ಕೇಳ್ಬೇಕು. ಬಂದಿದೆ ಸರ್.
ಕೊಳ್ಳೇಗಾಲ ತಾಲೂಕು. ನಾವಿಲ್ಲಿಗೆ ಬರಬೇಕಾದ್ರೆ ನಮ್ಗೆ ಯಾವುದೇ ನಂಬಿಕೆ ಇರಲಿಲ್ಲ ಸರ್. ಮೊದಲೊಂದು ಜನ ನಮ್ಮ ತಾಯಿಯವ್ರು ಬಂದಿರುತ್ತೆ, ಅವ್ರಿಗೆ ಮಂಡಿ ನೋವು ನನ್ನ ಕೈಲಿ ಆಗ್ತಾ ಇಲ್ಲ, ಡಾಕ್ಟ್ರಿಗೆಲ್ಲ ತೋರಿಸಿ ನಮಗೇನು ವಾಸ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ನಮ್ಮ ದೊಡ್ಡಮ್ಮವ್ರಿಗೆ ಕೇಳಿದ್ರು ಸರ್. ದೊಡ್ಡಮ್ಮವ್ರಿಗೆ ನಮ್ಮ ಇವರು ಗುಡ್ದಪ್ಪನವರು ಸಂಬಂಧಿಕರು ಸರ್. ಬಾ ನಾನು ಕರ್ಕೊ ಹೋಗ್ತೀನಿ, ಅದು ಹೆಂಗೆ ವಾಸಿ ಆಗಿದ್ದು ಬನ್ನಿ ಅಂತ ಕರ್ಕೊಂಡು ಹೋಗ್ರು ಸರ್. ಅವ್ರು ಬಂದ ನಾಳೆಗೆ ನಮ್ಮ ತಾಯಿಗೆ ಒಂದು ನಿಂಬೆಹಣ್ಣು ಕೊಟ್ಟರು ಸರ್. ನಿಂಬೆಹಣ್ಣಲ್ಲಿ ಕೂದ್ಬಿಟ್ಟು ಅವರು ಎಲ್ಲಿ ನೋವಾಗ್ತಾ ಇಲ್ಲ ಉಜ್ಜಿದಾಗ ಇಮಿಡಿಯೇಟ್ಲಿ ಅದು ವಾಸಿ ಆಯಿತು ಸರ್. ಮತ್ತು ನಮ್ಮ ತಂದೆಯವ್ರಿಗೂ ಅದೇ ರೀತಿ ಆಯಿತು ಸರ್. ಅವರು ಅಂತಂದರು, ಈಗ ನೀವು ನಮ್ಮ ತಂದೆನ ಕೇಳೋರು ನಾ ಬರಲ್ಲ, ಬೇಕಾದ್ರೆ ನೀನೇ ಹೋಗಿದ್ದು ಹೋಗು ಅಂತ. ಅದಕ್ಕೆ ನಮ್ಮ ತಾಯಿ ಅವ್ರು ಈ ಥರ ಅಂತಾರೆ, ಗುಡ್ಡಪ್ಪ ನಮ್ಮ ಯಜಮಾನ್ರು ಬರಲ್ಲ ಅಂತಾರಲ್ಲ, ಏನು ಮಾಡೋದು ಅಂತ. ಏನು ಬೇಡವ, ನಾನು ನಿಂಬೆಹಣ್ಣು ಕೊಡ್ತೀನಿ, ನಿಂಬೆಹಣ್ಣು ತಗೊಂಡು ಅವ್ರು ಮಂಡಿಗೆ ಉಜ್ಜು, ವಾಸಿ ಆಗಲಿಲ್ಲ ಅಂತಂದ್ರೆ ನಾನೇ ಕರಿಸ್ಕೊಳ್ತೀನಿ ಅಂತ ಹೇಳಿದ್ರು ಸರ್. ಹೋಗಿ ಒಂದು ದಿನದಲ್ಲಿ ಅದು ಉದ್ದಾಗ ಈಗ ಅವರು ಮುಕ್ಟವರಕ್ಕೆ ಸರ್ ಹೋಗೋದು, ಅದು ಮಂಡಿ ನೋವು ಮಾಡಿದಾಗ ಅದು ಉಜ್ದಕ್ಕೆ ಮುಕ್ಟವರಕ್ಕೆ ಕೆಲಸಕ್ಕೆ ಚೆನ್ನಾಗಿ ಹೋಗ್ತಾರೆ ಸರ್, ಏನೂ ತೊಂದರೆ ಇಲ್ಲ. ಎಷ್ಟನೇ ಸಲ ಬರ್ತಾ ಇರೋದು ನೀವು? ಸರ್ ನಾನು ಬರ್ತಾ ಇದ್ದು ಫಸ್ಟ್ ಟೈಮು, ಬಟ್ ನಮ್ಮ ತಾಯಿಯವರು 2 times ಬಂದಿದ್ದಾರೆ ಸರ್. ನಿಮ್ಮ ಹೆಸರು? ಸರ್ ಕುಮಾರ ಅಂತ. ಎಷ್ಟನೇ ಸಲ ಬಂದಿದ್ದಾರೆ ನೀವು? ಸರ್, 2ನೇ ಸರಿ ಸರ್. ನೀವು ಅಂದ್ಕೊಂಡಿದ್ದು ಆಗಿದೆಯಾ? ಖಂಡಿತ ಆಗಿದೆ ಮೇಡಮ್, ಆಗ್ತಾ ಇದೆ ಸರ್. ಈಗ ಅಲ್ಲಿ ಕಲ್ ಮೇಲೆ ಕೂತಿದ್ರಿ, ನೀವೇನೋ ಅರ್ಕೆ ಹೊತ್ಕೊಂಡು ಕೂತಿದ್ದ ಇಲ್ಲ ಹೇಗೆ? ಹೌದು, ಅದಕ್ಕೆ ಹೊತ್ತಿ ನಮ್ಮ ಮನಸ್ಸಲ್ಲಿ ಏನೋ ಸಮಸ್ಯೆ, ನಮ್ಮ ಮನೆಯ ಸಮಸ್ಯೆ ಇದ್ದಾಗ ಅದು ಒಳ್ಳೇದಾಗುತ್ತೆ ಸರ್. ಒಳ್ಳೇದಾಗುತ್ತೆ ಅಂದರೆ ನಮಗೆ ಬಲಗಡೆ ಸುತ್ತುತ್ತೆ, ಕೆಟ್ಟದ್ದಾಗುತ್ತೆ ಅಂದರೆ ಎಡಗಡೆ ಸುತ್ತುತ್ತೆ. ಹೌದು, ಈಗ ನಿಮ್ಗೆ ಯಾವ ಕಡೆ ಸುತ್ತದು? ಬಲಗಡೆ ಸುತ್ತೆ ಸರ್. ಈಗ ನಂಬಿಕೆ ಇಟ್ಟು ಬಂದಿದ್ದೀರಾ? ನಂಬಿಕೆ ಇಟ್ಟು ಬಂದಿದ್ದೀವಿ ಸರ್. ಆ ನಂಬಿಕೆ ಖಂಡಿತ ಒಳ್ಳೇದಾಗುತ್ತೆ. ಈಗ ನಿಮ್ಮದು ಅರ್ಕೆ ಮುಗ್ದ ಮೇಲೆ ಕೂರೋದ ಇಲ್ಲ? ಇಲ್ಲ ಸರ್, ಫಸ್ಟ್ ಒಂದು ಪ್ರಾರ್ಥನೆ ಮಾಡಿ ಕೂರಿದ್ರೆ ಒಳ್ಳೇದಾಗುತ್ತೆ ಅಂದರೆ ಬಲಗಡೆ ಸುತ್ತುತ್ತೆ ಸರ್. ನಮಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಬಲಗಡೆ ಸುತ್ತುತ್ತೆ. ಒಂದು ನಂಬಿಕೆ ಸರ್, ಅದು ದೇವ್ರು ಇದ್ದಾನೆ, 100% ಇದ್ದಾನೆ ಸರ್. ಹಾಂ, ಗುಡ್ಡಪ್ಪರದು ನಿಮ್ಮದು ವಿಳ್ಯೆದೆಲೆ ಶಾಸ್ತ್ರ ಅವೆಲ್ಲ ಹೇಳ್ತಿದ್ರಲ್ಲ, ಹೇಳ್ತಾರೆ ಸರ್. ಹೇಳ್ತಾರೆ, ಕೇಳಿದ್ದೀರಾ? ಕೇಳಿದಿರಿ ಸರ್. ಅದೇ ಸತ್ಯ ಸರ್, ಸತ್ಯ ಅದು. ಹೇಗೆ ಹೇಳ್ತಾರೆ ಸರ್? ಸರ್, ದೇವಿ ಮುಂದೆ ಕುತ್ಕೊಂಡು ಇಳ್ಳೆದೆಲ್ಲ ತಗೊಂಡು ಹೆಸರು ಹೇಳಿ ಕವಡ ಬಿಟ್ಟಾಗ ಗೊತ್ತಾಗುತ್ತೆ ಸರ್. ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಖಂಡಿತ ಹೇಳ್ತಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಗುಡ್ಡಪ್ಪರು ಹೇಳಿರೋದೆಲ್ಲ ನೀವು ಅನ್ಕೊಂಡಿದ್ದೀರಾ? ಅನ್ಕೊಂಡಿದ್ದೀವಿ ಸರ್, 100% ಸತ್ಯ ಅದು. ಸತ್ಯದ ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ ಒಂದು ಮನಸ್ಸು ನೆಮ್ಮದಿ ಇದೆ. ಮತ್ತೆ ಇವತ್ತು ರಜಾ ಕೊಟ್ಟು ಬಂದಿದ್ದೀನಿ ನಾನು ಕೆಲಸ. ಹೌದು ಏನು ಕೆಲಸ ಮಾಡೋದು ಸರ್? ನಾನು ಶುಗರ್ ಫ್ಯಾಕ್ಟ್ರಿಲಿ ಡ್ರೈವರ್ ಆಗಿದ್ದೀನಿ ಸರ್. ಇವಾಗ ನಂಜನಗೂಡಿಂದ ಬಂದಿದ್ರೆ ಇಲ್ಲಿಗೆ? ಕೊಳ್ಳೇಗಾಲದಿಂದ ಬಂದಿದ್ದೀನಿ ಸರ್. ಡ್ಯೂಟಿ ನಂದು ಕೊಳ್ಳೇಗಾಲ. ಹೌದು. ಹೇಗೆ ಬಂದಿದ್ದು ನಿಮಗೆ? ಮೊದಲು ಈ ದೇವಸ್ಥಾನ ಹೇಗಿದೆ? ಇಲ್ಲ, ನಮ್ಮ ರಿಲೇಟಿವ್ ಒಬ್ರು ಬಂದು ಹೋಗಿದ್ರು, ಅವರು ಹೇಳಿದ್ರು ಸರ್, ನಿಮ್ಗೆ ಎಂದಾಗ ಹೋದ್ರೆ ಒಳ್ಳೇದಾಗುತ್ತೆ ಅಂದಾಗ ಒಂದು ನಂಬಿಕೆ ಇಟ್ಟು ನಾವು ದೇವಸ್ಥಾನಕ್ಕೆ ಬಂದು ಒಳ್ಳೇದಾಗ್ತದೆ ಸರ್. ಆಗುತ್ತೆ ಒಂದು ಶಕ್ತಿ ಮತ್ತು ನೋಡಿದೆ, ಮನಸ್ಸು ಸಮಾಧಾನ ಆಯಿತು, ಒಳ್ಳೇದಾಯಿತು. ಜನ ಭಕ್ತಾದ್ರಿಗಳು ಒಳ್ಳೇದಾಯ್ತು, ಜನಗಳೆಲ್ಲ ಬರ್ತಾವ್ರೆ, ಶಕ್ತಿ ಪವಾಡ ಐತೆ. ದೊಡ್ಡ ಕ್ಷೇತ್ರವಾಗಿ ಒಂದು ಕಪ್ಪಿ ಕೇನಾರ ತಗೊಳಕ್ಕೆ ಯಾವ ಥರ ಐತೆ, ಒಂದು ದೊಡ್ಡ ಕ್ಷೇತ್ರವಾಗಿ ಅಭಿವೃದ್ಧಿ ಕಾಣಿ ದೇವ್ರದ್ದು ಪವಾಡ, ಜನಗಳ ಕಷ್ಟ ಕಾರ್ಯಲ್ಲೆಲ್ಲ ಭಗವಂತ ಒಳ್ಳೆಯ ಶಕ್ತಿ ಐತೆ. ಇಲ್ಲಿ ಪವಾಡ ಐತೆ. ಈಗ ಕಲ್ ಮೇಲೆ ಕೂತಿದ್ರ ನೀವು? ನಾವು ಕೂತಿಲ್ಲ, ನೋಡಿದೆ ಅಲ್ಲಿ ಕೂತಿರೋದು ಚಾನಲ್ ಮುಖಾಂತರ ಎಲ್ಲ ಒಳ್ಳೇದಾಗಿರೋದೆಲ್ಲ. ಈಗ ಕುತ್ಕೋಬೋದಲ್ವಾ? ನಿಮ್ಮ ಬೇಡಿಕೆಗೋಸ್ಕರ ಬಂದಿದ್ರಲ್ವಾ, ಮತ್ತೆ ಈಡೇರುತ್ತೆ ಒಂದ್ಸಲ ದೇವ್ರಿಗೆ? ಎಷ್ಟು ಬಂದಾಗ ಕುರ್ತೀನಿ ಆಯ್ತು, ಫಸ್ಟ್ ಸಲ ಬಂದಿರೋ ಸರ್ ಆಯ್ತು. ಗುಡ್ಡಪ್ಪರ ಹತ್ರ ಏನಾರ ಇಲ್ಲದಿಲ್ಲ? ಫೋನ್ ಮಾಡಿದ, ಇನ್ನೂ ಇಲ್ಲ, ಕೇಳ್ತೀವಿ. ಇವಾಗ ಕೇಳ್ತೀನಿ. ಹೆಂಗ ಅನಿಸ್ತಾ ಇದೆ ದೇವಸ್ಥಾನ? ಮನಸ್ಸು ಸಮಾಧಾನ ಆಯ್ತದೆ, ಕಷ್ಟ ಕಾರ್ಯಗಳೆಲ್ಲ ಒಳ್ಳೇದೇ, ದೇವ್ರ ಭಕ್ತಿಯಾಗಿ ಮನಸ್ಫೂರ್ತಿ ಹೋಗಿ ಕೇಳ್ಬೇಕು, ಕಷ್ಟ ಪರಿಹಾರ ಒಳ್ಳೇದಾಯ್ತದೆ, ಗುಣ ಆಯ್ತದೆ, ಶಕ್ತಿಯಾಗಿ ಒಂದು ಪೌಡ ಕಾಣುತ್ತೆ. ಇಲ್ಲಿ ನಾನು ಬಂದ್ಮೇಲೆ ಆ ಥರ ಕಾಣ್ತಾ ಇದೆ ಮನಸ್ಸಲ್ಲಿ. ನಿಮ್ಮ ಹೆಸರು? ಸುರೇಶ್ ಅಂತ, ಎಲ್ಲಿಂದ ಬಂದಿರೋ? ಕೇರ್ನಗರ.